To create their best environment in the school to succeed in the life. Today's meeting is a great opportunity for to discuss the development and the growth of the student and to experience even better for the students in the school. We will talk about their progress, any changes, about their problems facing in the school. To reach their goals, we are going to work together for the growth of the child. In order to start with the function, I call my 8th standard students for the prayer song. Let's start this event by offering our prayers to God. For this, now I am calling. ಸ್ವಲ್ಪ ಡಿಸ್ಕಸ್ ಮಾಡೋದಂತ ಮಾಡಿವಷ್ಟೇ. ಪೋಷಕರು ನೀವೇನು ಅನ್ಸುತ್ತೆ ಮಿಸ್ ಏನು ಜವಾಬ್ದಾರಿ ಐತೆ ನಮಗ? ನಾವು ಜವಾಬ್ದಾರಿ ತಗೊಂಡು ಮಾಡೋದಿದ್ರೆ ನಾವು ಸ್ಕೂಲಿಗೆ ಕಳಿಸ್ಬೇಕು, ಇಷ್ಟು ಫೀಸ್ ತುಂಬಿ ಶಾಲೆಗೆ ಕಳಿಸ್ಬೇಕು. ಹೌದಾ? ನೀವು ಮನಸ್ಸಿನಾಗಿರ್ಬೋದು, ಯಾಕಂದ್ರೆ ನಾವೆಲ್ಲ ಜವಾಬ್ದಾರಿ ತಗೊಂಡು ಮಾಡಿದ್ರೆ ನೀವು ಟೀಚರ್ ಏನ್ ಮಾಡ್ತೀವಿ ಶಾಲೆ ಒಳಗ? ಈ ತರ ಪ್ರಶ್ನೆಗಳು ಕೆಲವೊಬ್ಬರು ಪೇರೆಂಟ್ಸ್ ಕಡೆ ಹುಟ್ಟು. ಹೌದಾ? ಯಾರ ಮೈಂಡ್ನಾಗ ಹುಟ್ಟಾವ ಈ ತರ ಪ್ರಶ್ನೆಗಳು? ಬಟ್ ನನ್ನ 13 ವರ್ಷ ಎಕ್ಸ್ಪೀರಿಯನ್ಸ್ ನಲ್ಲಿ ನಾನು ಏನಾದರೂ ಪೇರೆಂಟ್ಸ್ಗೆ ಮಕ್ಕಳು ಕಂಪ್ಲೇಂಟ್ ಹೇಳಕಂತ ನನಗೆ ಹೋಗ್ಬಿಟ್ಟು ಇದೇ ಕಂಪ್ಲೇಂಟ್ ಹೇಳ್ತಾರೆ. ಮೀನ್ಸ್ ನೀವೇನು ಸ್ವಲ್ಪ ನಿಮ್ಮ ಮಗನ ಇಂಪ್ರೂವ್ಮೆಂಟ್ ಮಾಡಲಿ ಅಂತ ನನಗೆ ಮಾಡೋ ಮಾತಾದ್ರೆ ನೀವೇನು ಮಾಡ್ತೀರಿ ಮಿಸ್ ಅಂತ ನೀವು ವಿಚಾರ ಮಾಡ್ರಿ. ನೀವು ಹೇಳಿದ್ರೆ ಏನಂದ್ರಿ ಮಿಸ್ ನೀವು ಸ್ಕೂಲ್ನಾಗ ಇರ್ತೀರಲ್ರಿ ನೀವೇನು ಮಾಡ್ತೀರಿ? ನಾವೆಲ್ಲ ಫೀಸ್ ಕೊಟ್ಟು ಹಚ್ಚಿಗೆ ಕಳಿಸ್ರಿ ಅಂತ ನೀವು ಅಂದ್ರಿ. ಸೊ ಅದಕ್ಕೆ ನನ್ನ ಒಂದು ಆನ್ಸರ್ ಬರುತ್ತೆ. ಏನು ಆನ್ಸರ್ ಬರುತ್ತಂದ್ರೆ ಹೌದ್ರಿ ಮಿಸ್ ನೀವೆಲ್ಲ ಫೀಸ್ ಕೊಟ್ಟು ಏನಪ್ಪ ಸ್ಕೂಲಿಗೆ ಕಳಿಸಿರಿ, ನಾವು ಈವ್ನಿಂಗ್ ಸಾಕಷ್ಟು ಕ್ಲಾಸ್ ಮಾಡ್ತೀವ್ರಿ, ಮನೆಗೆ ಹೋದ್ಮೇಲೆ ನೀವು ಹೋಮ್ವರ್ಕ್ ಮಾಡ್ಸಂಗಿಲ್ಲ, ಮಾರ್ನಿಂಗ್ ಬರೋ ಸುತ್ತಿಗೆ ಮಗು ಪೂರ್ತಿ ತಲೆ ಏನಪ್ಪ ಅಂದ್ರೆ ಖಾಲಿ ಮಾಡ್ಕೊಂಡು ಬಂದಿರ್ತಾರ್ರಿ, ನಾವೇನ್ ಮಾಡೋದ್ರಿ ಅಂತ ಹೇಳ್ತೀನಿ. ಸೊ ನಿಮ್ಮ ಮಾತನ್ನ ನೀವು ಹೇಳಿದ್ರಿ, ನನ್ನ ಮಾತನ್ನ ನಾ ಹೇಳಿದೆ. ಹಂಗಾದ್ರೆ ಮಗು ಡೆವಲಪ್ಮೆಂಟ್ ಆಗ್ತಾವ. ವಿಚಾರ ಮಾಡ್ಬೇಕಿಲ್ಲ ಇದನ್ನ? ಹೌದಿಲ್ಲ? ನೀವು ದುಡ್ಡು ಕೊಟ್ಟಿರಿ ಮಗುವಿಗೆ ಯಾವಾಗ ಏನಪ್ಪಾ ಅಂತಂದ್ರ ದುಡ್ಡಿನಿಂದ ಎಲ್ಲ ಸಿಗಲ್ಲ. ಫೀಸ್ ಕಟ್ಟಿರೋದು ಎಲ್ಲ ಜವಾಬ್ದಾರಿ ಶಿಕ್ಷಕರ ಮೇಲೆ ಬಿಡಕ್ಕೂ ಆಗಂಗಿಲ್ಲ. ನಿಮ್ ಜವಾಬ್ದಾರಿಯನ್ನ ನೀವ್ ಹೇಳಿದ್ರಿ, ನನ್ನ ಜವಾಬ್ದಾರಿಯನ್ನ ನಾನು ಹೇಳಿದೆ. ಸೊ ಹಾಗಾದ್ರೆ ನೀವು ವಿಚಾರ ಮಾಡ್ರಿ, ಕರೆಕ್ಟ್ ಆಗಿ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನ ನೀವು ತಗೋಬೇಕು, ನಾವು ತಗೋಬೇಕು, ಅಥವಾ ಈ ಸಮಾಜ ತಗೋಬೇಕು? ಯಾರು ಹೇಳ್ತೀರಿ? ಯಾವ ಜವಾಬ್ದಾರಿ ಅಂತ ಯಾರು ಹೇಳ್ತೀರಿ? ಪೇರೆಂಟ್ಸ್ ಮಾತಾಡ್ಬೇಕು, ಮಾಡ್ಕೊಡ್ತೀವಿ. ಹೇಳ್ತೀರಿ ಪೇರೆಂಟ್ಸ್ ಹೇಳೋದು ನಮ್ದಷ್ಟೇ ಜವಾಬ್ದಾರಿನಾ? ಎಲ್ಲರೂ ಜವಾಬ್ದಾರಿ. ಹೌದಾ? ಒಂದು ಮಗುವಿನ ಒಂದು ಜೀವನ ನಿರ್ವಹಣೆ ಆಗ್ಬೇಕಪ್ಪ ಅಂತಂದ್ರೆ ಅವ ಒಂದು ಸುಂದರವಾದ ಬದುಕನ್ನು ಕಟ್ಕೋಬೇಕಾದ್ರೆ ಅದರಲ್ಲಿ ಶಿಕ್ಷಕರ ಪಾತ್ರ ಎಷ್ಟಿದೆ ಅಲ್ಲ ಅಷ್ಟೇ ಏನಪ್ಪಾ ಅಂತಂದ್ರೆ ಪಾತ್ರ ಪಾಲಕರದ್ದು ಕೂಡ ಇರುತ್ತೆ. ನೀವೇನ್ ಮಾಡ್ತೀರಿ ಹೇಳಿ? ಪಾಲಕರು ಆ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಳಂಗಿಲ್ಲ.
ಅವ್ರಿಗೆ ಬೆಂಬಲ ಸೂಚಿಸೋದಿಲ್ಲ ಏನು ತಿಳ್ಕೊಂತೀರಿ ಅಂತಂದ್ರೆ ಸಿಕ್ಕಾಪಟ್ಟೆ ಫೀಸ್ ಸ್ಕೂಲಿಗೆ ಕಳಿಸೋದು ಬ್ಯಾಗ್ ಕೊಡಿಸ್ತೀವಲ್ಲ ಎಲ್ಲ ಕೊಡಿಸ್ತೀವಲ್ಲ ನಾವೆಲ್ಲ ರೀತಿ ಬೆಂಬಲ ಮಕ್ಕಳು ಕೊಡ್ತೀವಲ್ಲ ಅನ್ಕೊಳ್ತೀವಿ. ಆಕ್ಚುಲಿ ಬೆಂಬಲ ಅಂದ್ರೆ ಅದಲ್ಲ. ಮಕ್ಕಳನ್ನ ಭದ್ರವಾಗಿ ಮಾಡ್ಬೇಕಾದ್ರೆ ಅವ್ರಿಗೆ ನಾವೇನ್ ಮಾಡ್ಬೇಕು ಹೇಳ್ರಿ? ಯಾವ ರೀತಿ ಬೆಂಬಲ ಕೊಡ್ಬೇಕು? ಪ್ರೀತಿಯ ಬೆಂಬಲ ಕೊಡ್ಬೇಕು, ಆತ್ಮೀಯತೆಯ ಬೆಂಬಲ ಕೊಡ್ಬೇಕು. ನಾವು ನಿಮ್ ಹಿಂದೆ ಅದಿವಪ್ಪ ಅನ್ನುವಂಥ ಒಂದು ಧೈರ್ಯ ಕೊಡ್ಬೇಕು ಅವರಿಗೆ. ನೀವೇನ್ ಮಾಡ್ಬಿಡ್ತೀರಿ? ಒಂದ್ 2 ಮಾಸ ಕಡೆ ತಗೊಂಡಪ್ಪ ಅಂತಂದ್ರೆ ಉಗ್ರಗಾಸಿ ಮಾಡ್ಬಿಡ್ತೀರಿ ಮನ್ಯಾಗ. ಅವ್ರು 2 ಮಾಸ ಲೈಫ್ ಇರಂಗಿಲ್ಲ, ಮುಂದೆ ಏನು ಬಂದ್ರೆ ಸ್ಟಾರ್ಟಿಂಗ್ ಇರ್ತಾರೆ. ಹೌದಿಲ್ಲ? ನೀವು ಏನಪ್ಪಾ ಅಂತಂದ್ರೆ ಒಂದು ಮಗು ಏನಪ್ಪಾ ಅಂತಂದ್ರೆ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ನೆಕ್ಸ್ಟ್ ಟೈಮ್ ಇನ್ನೂ ಈ ತರ ಲೈಫ್ ಮುಗಿದಿಲ್ಲ ಅಂದ್ರೆ ಇಲ್ಲ. ಈ ತರ ನೀವು ಪಾಲಕರು ಬಹಳ ಪ್ರೆಷರ್ ಹಾಕೋದ್ರಿಂದ ಏನಾಯ್ತಪ್ಪ ಅಂದ್ರೆ SSLC ರಿಸಲ್ಟ್ ಬಂದ್ಮೇಲೆ ಅವು ಏನಾದ್ರು ಫೇಲ್ ಆದಂತ ಮಕ್ಕಳನ್ನ ನಾವೇನ್ ಹುಡುಕ್ಬೇಕಾಗತ್ತೆ ಹೇಳ್ರಿ? ಎಲ್ಲರಿಗೆ ಕೇರಿ ಒಳಗರ ಬಾವಿ ಒಳಗರ ಹುಡುಕ್ಬೇಕಾಗತ್ತೆ. ಮಕ್ಕಳಿಗೆ ನಾವು ಯಾವತ್ತು ಏನ್ ಮಾಡ್ಬೇಕಪ್ಪ ಪ್ರೆಷರ್ ಹಾಕೋದಷ್ಟೇ. ಮಿಸ್ ನಮ್ಗೆ ಪ್ರೆಷರ್ ಹಾಕ್ಬಿಡಿದ್ರೆ ಅವ್ರನ್ನ ಬಿಟ್ಬಿಡ್ಬೇಕಂದ್ರೆ ಅವ್ರ ಪಾಡಿಗೆ ಇಲ್ಲ. ಅದನ್ನ ತಿದ್ದೋಕೆ ಏನಪ್ಪ ಅಂತಂದ್ರೆ ನಮ್ಗೆ ಒಂದು ಕಲೆ ಇದೆ, ಆ ಕಲೆಯನ್ನ ಬಳಸ್ಕೊಂಡು ಮಕ್ಕಳನ್ನ ಕಲಿಬೇಕು. ಇಲ್ಲಪ್ಪ ಇಲ್ಲಿ ನೆಕ್ಸ್ಟ್ ಟೈಮ್ ಏನು ಇದನ್ನು ಚೆನ್ನಾಗಿ ಮಾಡು. ಹೌದಲ್ಲಿ ಎಲ್ಲ ಕೇಳ್ತೆ ಸಚಿನ್ ತೆಂಡೂಲ್ಕರ್ SSLC ಫೇಲ್, ಜಗತ್ತಿಗೆ ಅಂತ ಏನಪ್ಪಾ ಅಂತಂದ್ರೆ ಕ್ರಿಕೆಟ್ಗೆ ಅವ್ನ ಚಿನ್ನ ಏನಪ್ಪ ಮಾತನಾಡಿದ್ದ. ಸರಿ ವರ್ಗದವರಿಗೂ ನನ್ನ ಮುದ್ದು ವಿದ್ಯಾರ್ಥಿಯರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಈ ಒಂದು ಸಭೆಯನ್ನ ಹಮ್ಮಿಕೊಂಡಂತ ಉದ್ದೇಶ, ಇಷ್ಟೆಲ್ಲ ಪಾಲಕರು ಈ ಒಂದು ಸಭೆಗೆ ಆಗಮಿಸಿ ತಮ್ಮ ಒಂದು ಮಕ್ಕಳ ಪ್ರಗತಿಯ ಕುರಿತು, ಮಕ್ಕಳ ಒಂದು ಏಳಿಗೆಗೆ ನಮ್ಮ ಒಂದು ಶಾಲೆ ಶ್ರಮಿಸ್ತಾ ಇದೆ. ಅದಕ್ಕೆ ಈ ಒಂದು ಸಭೆಗೆ ಆಗಮಿಸಿದಂತ ಎಲ್ಲ ಪಾಲಕರು ಈ ಒಂದು ಸಭೆಯಲ್ಲಿ ಮಕ್ಕಳ ಬೆಳವಣಿಗೆ, ವಿದ್ಯಾರ್ಥಿನಿಯರ ಪ್ರಗತಿ ಮುಖ್ಯವಾಗಿ ಚರ್ಚಿಸಬೇಕಾದಂತ ವಿಷಯ. ಅದೇ ರೀತಿಯಾಗಿ ಈ ನಮ್ಮ ಸಂಸ್ಥೆಯು ಸತತವಾಗಿ 14ನೇ ವರ್ಷದ ಪಾದಾರ್ಪಣೆಯಾಗಿ ಮುಂದೂಗುತ್ತಿರುವಂತಹ ಹೆಮ್ಮೆಯ ಸಂಸ್ಥೆಯಾಗಿದೆ. ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ 2025-26ನೇ ಸಾಲಿನ ಪ್ರಥಮ ಪಾಲಕರ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಭೆಯಲ್ಲಿ ಶಾಂತರಿಂದ ಕೊಡಬೇಕು, ವಿದ್ಯಾರ್ಥಿಗಳು ಮಾತಾಡಬಾರ್ದು. ಪ್ರತಿ ವರ್ಷ ನಾವು ಏನಪ್ಪಾ ಅಂದ್ರೆ ಮಕ್ಕಳ ಒಂದು ಫಲಿತಾಂಶವನ್ನ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರ ತರಬೇತಿಯನ್ನ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಯನ್ನ ಗೊಳಿಸುವುದು ಕೂಡ ನಮ್ಮ ಒಂದು ಸಂಸ್ಥೆಯ ಧ್ಯೇಯವಾಗಿದೆ. ಆ ಒಂದು ಸಂಸ್ಥೆಯಲ್ಲಿ ಕಲಿತಕ್ಕಂತ 100 ವಿದ್ಯಾರ್ಥಿಗಳು ಪ್ರತಿ ವರ್ಷ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಂಡು ಬೇರೆ ಬೇರೆ ಸ್ಪರ್ಧಾತ್ಮಕವಾದ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿರುವಂತಹ ಒಂದು ಸಂತಸದ ವಿಷಯ ಹೇಳಿಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯು ಸತತವಾಗಿ 14 ವರ್ಷದಲ್ಲಿ ಮುಂದುವರಿಲಿಕ್ಕೆ ಕಾರಣ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ಎಲ್ಲ ಪಾಲಕ ವೃಂದದವರು ಮತ್ತು ನನ್ನ ಪ್ರೀತಿಯ ಶಿಕ್ಷಕ ಸಿಬ್ಬಂದಿ ವರ್ಗದವರು. ಎಲ್ಲರೂ ಒಬ್ಬರಿಂದ ಮಾತ್ರ ಸಾಧ್ಯ ಆಗುವುದಿಲ್ಲ, ಒಂದು ಕೈಯಿಂದ ಚಪ್ಪಾಳೆ ತಟ್ಟಲು ಸಾಧ್ಯವಾಗುವುದಿಲ್ಲ. 2 ಕೈಯಿಂದ ಚಪ್ಪಾಳೆ ತಟ್ಟಿದಾಗ ಮಾತ್ರ ಅದು ಚಪ್ಪಾಳೆ ಆಗುತ್ತದೆ. ಈ ಒಂದು ಸಂಸ್ಥೆಗೆ ಸಾಕಷ್ಟು ಊರಿನ ಪಾಲಕರಾಗಿರ್ಬೋದು, ಎಲ್ಲ ಗುರು ವೃಂದದವರು, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಮತ್ತೊಮ್ಮೆ ತಿಳಿಸ್ತೇನೆ. ಅದೇ ರೀತಿಯಾಗಿ ನಾವು 2025-26ನೇ ಸಾಲಿನಲ್ಲಿ ಒಂದು ಮಗುವಿನ ವರ್ಷದ ಶೈಕ್ಷಣಿಕ ಪ್ರಗತಿಯನ್ನ ತಿಳ್ಕೊಳ್ಬೇಕಾದ್ರೆ ನಾವು ಪ್ರಾರಂಭದಲ್ಲಿ ಶಾಲೆಯ ಹಂತದಿಂದ ಏಪ್ರಿಲ್ ಹಂತದವರೆಗೂ ಯಾವ ಯಾವ ಕಾರ್ಯಕ್ರಮಗಳನ್ನು ಹಾಕೊಳ್ಬೇಕು, ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಪಾಠ ಯೋಜನೆಯನ್ನು ಸಿದ್ಧ ಮಾಡ್ಕೋಬೇಕು, ಯಾವ ರೀತಿಯಾಗಿ ತರಗತಿಗಳನ್ನ ಶಿಕ್ಷಕರು ನಿರ್ವಹಿಸಬೇಕು ಅನ್ನುವಂಥದ್ದನ್ನ ಒಂದು ಶಾಲೆಯಲ್ಲಿ ಏನ್ ಮಾಡ್ಬೇಕು ಅದನ್ನ ಒಂದು ಯೋಜನೆಯನ್ನು ಹಾಕೊಂಡಿರ್ತೇವೆ. ಆ ಯೋಜನೆಗೆ ಅನುಗುಣವಾಗಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಪ್ರತಿನಿತ್ಯಗಳು ಏನು ಅಂದ್ರೆ ಯೋಜನೆ ಮುಖಾಂತರ ನಮ್ಮಲ್ಲಿ ಕಾರ್ಯಕೆಲಸಗಳು ನಡೀತಾ ಇರ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ 3 ವಿಭಾಗದ
ಹಾಗಾಗಿ ಹಿರಿಯ ಪ್ರಾಥಮಿಕ ವಿಭಾಗ. ಪೂರ್ವ ಪ್ರಾಥಮಿಕ ವಿಭಾಗ ಅಂದರೆ LKG, UKG, ನರ್ಸರಿಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಪೂರ್ವ ಪ್ರಾಥಮಿಕ. 1ರಿಂದ 4ನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ. 5ರಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ. ಸೊ ಹಾಗಾಗಿ ನಾವು ಪೂರ್ವ ಪ್ರಾಥಮಿಕ ಹಂತದಲ್ಲಿ ಏನು ಬೇಸಿಕ್ ನಾಲೆಜ್ ಕೊಡ್ತೀವಲ್ಲ, ಆ ಒಂದು ಬೇಸಿಕ್ ನಾಲೆಜ್ ಏನಪ್ಪಾ ಅಂದ್ರೆ ಇವರು ಮುಂದೆ ಯಾವ ರೀತಿಯಾಗಿ ಹೋಗ್ತಾರಲ್ಲ ಅದು ತಳಹದಿಯಾಗಿರ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಬೇಸಿಕ್ ನಾಲೆಜ್ ಅನ್ನ ಸರಿಯಾಗಿ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಈ ವೇದಿಕೆ ಮೇಲೆ ಏನೋ ಸ್ವಲ್ಪ ನನಗಿಂತ ಹಿರಿಯರಿಲ್ಲ, ಶಿವಭಕ್ತನಿಗಿಂತ ದೊಡ್ಡವನಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ನಾನಿಲ್ಲಿ ಶಾಲೆಯಲ್ಲಿ ಹೇಳ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಶಬ್ದಗಳನ್ನ ಟೀಚರ್ಸ್ ಯಾವ ರೀತಿ ಹೇಳ್ತಾರ, ಸಬ್ಜೆಕ್ಟ್ನಾಗ ಇದ್ದಂತಹ ವಿಷಯಗಳನ್ನು ಹೇಳ್ತಾರೆ. ಹಗಲಿರುಳು ಶ್ರಮಿಸ್ತಾ ಇದ್ದಾರೆ, ಅವರಿಗೂ ಸಹಿತ ಏನಪ್ಪ ಅಂದ್ರೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ನನಗೆ ಯಾವಾಗಲೂ ಕಣ್ಣಿನಲ್ಲಿ ಏನೋ ಬಂದಿದ್ದಿಲ್ಲ, ಸಂತೋಷ ಪಡ್ತಿದ್ದೆ. ಆ ಸಂತೋಷದೊಳಗೆ ಆನಂದ ಭಾಸ್ಪವನ್ನು ಕಂಡಿದ್ದೆ ಇವತ್ತೇ. ಯಾಕಂದ್ರೆ ಪಾಲಕರಲ್ಲಿ ಎಷ್ಟೊಂದು ಆಳವಾಗಿರ್ತಕ್ಕಂಥ ಜ್ಞಾನ ಇರುತ್ತೆ ಅನ್ನೋದಕ್ಕೆ ನಮ್ಮ ರುದ್ರಯ್ಯ ಅಜ್ಜರನ್ನ ಈ ವೇದಿಕೆಯ ಮೇಲೆ ಕಾರಣ. ಯಾಕಂದ್ರೆ ವೇದಿಕೆಯ ಮೇಲೆ ಮಾತನಾಡುವುದು ಅಷ್ಟೊಂದು ಸುಲಭದ ವಿಷಯವಲ್ಲ. ಮಾತನಾಡುವಾಗ ಯಾವುದೇ ವಿಷಯವನ್ನು ಹೇಳೋದ್ರೊಂದಿಗೆ ಬೇರೆ ಬೇರೆ ವಿಷಯಗಳನ್ನು ಹೇಳಲಿಕ್ಕೆ ಹೋಗ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ತಮ್ಮ ಮಗಳನ್ನೇ ಒಂದು ಪ್ರಾಯೋಗಿಕವಾಗಿ ತಮ್ಮ ಮಗಳನ್ನೇ ಒಂದು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ತಮ್ಮ ಮಗಳ ಭವಿಷ್ಯಕ್ಕಾಗಿ ತಮ್ಮ ಮಕ್ಕಳ ಭವಿಷ್ಯದ ನಿರ್ಮಾಣದ ಕುರಿತು ಮಾತನಾಡಿ ಮತ್ತು ಪಾಲಕರೊಂದಿಗೆ ಮಸ್ತಕ ನೋಡ್ರಿ, ಮಸ್ತಕ ಅನ್ನೋ ಶಬ್ದ ಬಹಳ ಮಂದಿ ಬಳಸಂಗಿಲ್ಲ. ಆ ಮಸ್ತಕ ಅನ್ನೋ ಪದವನ್ನು ಬಳಸಿ ಪಾಲಕರಲ್ಲಿ ಎಲ್ಲರಲ್ಲಿ ಹುರುಪನ್ನು ತುಂಬಿದರು. ಅವ್ರಿಗೆ ಏನಪ್ಪ ಅಂದ್ರೆ ನನ್ನ ಶಿರಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ನಮ್ಮ ಶಾಲೆ ನಡೆದು ಬಂದದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಏನಪ್ಪ ಅಂದ್ರೆ ನಾವೊಂದು ಸಾದಾ ಸೀದಾ ಕೋಣೆಯಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥವು. 15 ವರ್ಷ ಐತೆ ಸತತವಾಗಿ. ನಾನು ಡಿಗ್ರಿ ಫೈನಲ್ ಇಯರ್ ಇದ್ದ ನಮ್ಮ ತಂದೆಯವರು ಸತ್ತ ನಂತರ ನನ್ನ ಖರ್ಚಿಗಾಗಿ ಏನಪ್ಪ ಅಂದ್ರೆ ವಿದ್ಯಾಭ್ಯಾಸದ ಖರ್ಚಿಗಾಗಿ ಕೇವಲ 15 ರೂಪಾಯಿ ಮಕ್ಕಳಿಗೆ ತಗೊಂತ ಟ್ಯೂಷನ್ಗಳನ್ನು ಕಲಿಸ್ತೆ. ಯಾರು ಕೊಟ್ಟರು ಬಿಟ್ಟವ್ರು ಬಿಟ್ಟರು. ಈ ಥರ ಏನಪ್ಪ ಅಂದ್ರೆ ನಾನೇನಪ್ಪ ಅಂದ್ರೆ ರೊಕ್ಕ ಶಿಕ್ಷಣ ಸಂಸ್ಥೆಯನ್ನು ತೆರೆಯಲಿಲ್ಲ. ನಾನು ನನ್ನ ಶಿಕ್ಷಣ ಕಂಪ್ಲೀಟ್ ಆದ್ರೆ ಸಾಕು ಅನ್ನುವಂಥ ಉದ್ದೇಶದಿಂದ ಏನಪ್ಪ ಅಂದ್ರೆ ಈ ಶಾಲೆಯನ್ನು ತೆರೆದಿದ್ದು. ಬರೀ ಟ್ಯೂಷನ್ ಹೇಳೋ ಸಂದರ್ಭದಲ್ಲಿ ನೋಡ್ರಿ, ಎಂಥ ಪಾಲಕರಂದ್ರೆ ಸರಿಯಾಗಿ ಓದಲಿಕ್ಕೆ ಬರೀಲಿಕ್ಕೆ ಬಾರದಂಥ ಪಾಲಕರು. ಅಂತಹ ಪಾಲಕರು ಏನಪ್ಪ ಅಂದ್ರೆ ನಮ್ಮನ್ನು ಪ್ರೋತ್ಸಾಹ ಮಾಡಿದರು. ಸಿದ್ದಪ್ಪ ಮವಾಡಿ ಆಗಿರ್ಬೋದು, ಈಗ ರುದ್ರಯ್ಯ ಅಜ್ಜಾರ್ ಆಗಿರ್ಬೋದು, ಅವ್ರ ಬ್ರದರ್ ಅದ ಜಂಬಾಯಿ ಅಜ್ಜಾರ್ ಆಗಿರ್ಬೋದು. ಈಗ ಒಂದು ಹುಡುಗಿ ಏನಪ್ಪ ಅಂದ್ರೆ ಮೆಡಿಕಲ್ ಓದ್ತಾ ಇದ್ದಾರೆ, ಮೆಡಿಕಲ್ ಓದಿ ಈಗ ಡಾಕ್ಟರ್ ಆಗಿದ್ದಾರೆ. ಅಪ್ಪನವ್ರು, ಎಲ್ಲಪ್ಪ ಅಪ್ಪನವರು ಅವರಾಗಿರ್ಬೋದು. ನಾವು ಟ್ಯೂಷನ್ ಹೇಳುವಂಥ ಸಂದರ್ಭದಲ್ಲಿ ಬಂದು ಈ ಮಕ್ಕಳಿಗೆ ಒಳ್ಳೆಯ ಥರ ನೀವು ಕೋಚ್ ಮಾಡ್ತಾ ಇದ್ದೀರಿ, ನಿಮ್ಮ ಒಂದು ಅನುಭವ ಏನೈತಲ್ಲ ಅದು ಆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ತಲುಪಲಿ ಅಂತೇಳಿ ಸತತ ಪ್ರಯತ್ನ ಮಾಡ್ತಿದ್ರು. ಆ ಜಂಬಾಯಿ ಅಜ್ಜಾರಂಗರು ಬಂದು ಏನಪ್ಪ ಅಂದ್ರೆ ನೀವು ಪ್ರಾರಂಭ ಮಾಡ್ರಿ, ಶಾಲೆ ಪ್ರಾರಂಭ ಮಾಡ್ರಿ ಅಂತ ಹೇಳ್ತಾ ಇದ್ರು ನಾವು. ಅಂತಹ ಸಂದರ್ಭದೊಳಗೆ ನಮಗೆ ಬಹಳ ಏನಪ್ಪ ಅಂದ್ರೆ ನಮ್ಮ ಜೀವನ ನಡೆಸುವುದೇ ಕಷ್ಟ. ಅಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಏನಪ್ಪ ಅಂದ್ರೆ ಪ್ರೋತ್ಸಾಹ ಮಾಡಿದರೆ. ನಂತರ ನಾವು 1ನೇ ತರಗತಿಯನ್ನು ಪರ್ಮಿಷನ್ ತಗೋಬೇಕಾದ್ರೆ ಬಡಿಗೇರ್ ಸರ್ ರಾತ್ರಿ 12ಕ್ಕೆ ಸಹಿತ ಅವರು ಕರ್ಕೊಂಡು ಹೋಗಿದ್ದೆ ನಾನು. 1ನೇ ತರಗತಿ ಪರ್ಮಿಷನ್ 3 ವರ್ಷ ಅವರು ಸತತವಾಗಿ ನಮ್ಮೊಂದಿಗೆ ಓಡಾಡಿದ್ದಾರೆ. ಯಾರ ಸಲುವಾಗಿ? ಕೇವಲ ಈ ಸರ್ಗಿನ ಮಾಸ್ತರ್ ಶಾಲೆ ಅಂತಲ್ಲ, ಒಂದು ಶಿಕ್ಷಣ ಸಂಸ್ಥೆ ನಮ್ಮಲ್ಲಿ ಬೆಳೀತಾ ಇದೆ. ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಬೇಕನ್ನುವ ಒಂದು ಕನಸು ಅವರಲ್ಲಿತ್ತು. ಆ ಕನಸು ಇವತ್ತೇನಪ್ಪ ಅಂದ್ರೆ ನನಸಾಗಬೇಕಾದ್ರೆ ನನಗೆ ಅವರೇ ಕಾರಣ. ಸ್ಫೂರ್ತಿ ಬೇಕು. ಯಾಕಂದ್ರೆ ಅಡ್ಡಾಡುವಾಗ ಏನಪ್ಪ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಗಳಿಂದ ಸಾಧ್ಯ ಇಲ್ಲ. ಈಗ ಈ ಶಾಲೆ ಬೆಳೆಯೋಕ್ಕಿಂತ ಮುಂಚಿತವಾಗಿ ನಾವೆಲ್ಲ ಅಲ್ಲಿ ಶ್ರೀಸಲನರ ಮಕ್ಕಳನ್ನ ಕರ್ಕೊಂಡು ಓದಿಸ್ತಿದ್ರಿಂದ ಓದ್ತಿದ್ವಿ ನಾವು. ಅವಾಗ ಏನಂತಿದ್ರು ಅವರು, ಮಾಸ್ತರ್ ಬಾಯಿಲಿ ಇವತ್ತು ನಮ್ಮ ಮಕ್ಕಳಿಗೆ ನೀನು ಶಾಲೆ ಕಲಿಸಿದ್ದೆ,
ನಿನಗೇನಪ್ಪ ಅಂದ್ರೆ ನಾನು ಏನಾದರೂ ಕಾಣಿಕೆ ಕೊಡ್ಬೇಕಂದ್ರೆ ನೀನು ಭೂಮಿಯನ್ನು ದಾನ ಮಾಡ್ತೇನೆ, ಅಲ್ಲಿ ಬಂದು ನೀನು ಶಾಲೆ ಕಟ್ಟು, ಅವಾಗ ಆ ಶಾಲೆ ಉದ್ಧಾರ ಆಗುತ್ತೆ ಅಂತೇಳಿ ಅವ್ರು ಸಹಿತಾರೆ. ನೋಡ್ರಿ ಅವರೆಲ್ಲ ಕಲೀಲ ಅವರು ಎಂಥ ಅದ್ಭುತವಾಗಿರ್ತಕ್ಕಂಥ ಯೋಚನೆಗಳಂದ್ರೆ ಒಳ್ಳೆಯ ನಮ್ಮ ಮಕ್ಕಳು ಬೆಳೀತಾರ, ನಮ್ಮ ಗ್ರಾಮದ ಮಕ್ಕಳು ಬೆಳೀತಾರ ಅಂದಾಗ ಅವರು ಉದ್ಧಾರವಾಗಿರ್ತಕ್ಕಂಥ ಮನಸ್ಸು ಏನಪ್ಪ ಅಂದ್ರೆ ಈ ಒಂದು ಭೂಮಿಯನ್ನು ಕೊಡಲಿಕ್ಕೆ ಮನಸ್ಥಿತಿ ಬಂದು ಎಂತಹ ಸಂದರ್ಭ ಬಂದರೂ ನಮ್ಮನ್ನು ಹೆಂಗಂದ್ರೆ ತಮ್ಮ ಮಕ್ಕಳಂತೆ ನೋಡ್ಕೊಂಡಿದ್ದಾರೆ ಅವರೆಲ್ಲ. ಕೆಲವೊಂದು ಸಂದರ್ಭದೊಳಗೆ ಅವ್ರಿಗೆ ಸಿಟ್ಟು ಬಂದು ಬೇದರೂ ಸಹಿತ ಮತ್ತೆ ಮರುದಿವಸ ಮಕ್ಕಳ ಹಾಗೆ ಕರೆದು ನಮ್ಮನ್ನು ಏನಪ್ಪ ಅಂದ್ರೆ ಸಂತೈಸುವಂಥ ಕೆಲಸ ಶ್ರೀಸಲ ನರಸನವರು ಮಾಡಿದ್ದಾರೆ. ಮತ್ತು ಇಷ್ಟೇ ಅಲ್ಲ, ನಾನು ಮಂಗಳೂರಿಗೆ ವಿದ್ಯಾರ್ಥಿಗಳನ್ನ ಕಳಿಸ್ಲಿಕ್ಕೆ ಹೋಗ್ಬೇಕಾದ್ರೆ ಮೊರಾರ್ಜಿ ಆದ ಸಂದರ್ಭದಲ್ಲಿ ಅವರು ನಾವು ಎಷ್ಟು ಕಷ್ಟಪಟ್ಟಿದ್ವಿ ಅಂದ್ರೆ ನಮ್ಮ ಕಿಶೆದೊಳಗೆ ರೊಕ್ಕ ಸಹಿತ ಇರ್ತಿದ್ವಿ, ಯಾವ ಪಾಲಕರ ಸಹಿತ ನಾವು ರೊಕ್ಕ ಕೇಳ್ತಿದ್ವಿ. ಆ ಸಂದರ್ಭದೊಳಗೆ ನಾವು ಮಂಗಳೂರಿಗೆ ಹೋಗ್ಬೇಕ್ರಿ, ನಿಮ್ಮ ಮಕ್ಕಳನ್ನ ಸೇರಿಸ್ಬಿಟ್ರೆ ಒಂದು ಹೇಳ್ತಿದ್ದಿಲ್ಲ ಅವ್ರಿಗೆ. ನಾವೇ ಅಡ್ಡಾಡಿ ಏನಪ್ಪ ಅಂದ್ರೆ ಗುಡ್ಡು ಅಡ್ಡಾಡ್ಬೇಕು. ದಟ್ಟವಾಗಿರ್ತಕ್ಕಂಥ ಅರಣ್ಯದಲ್ಲಿ ಒಂದ್ಸಲ ಏನಪ್ಪ ಅಂದ್ರೆ ಮಳೆ ಬಂದಾಗ ಒಂದು ಬ್ಯಾನರನ್ನು ಹೊಚ್ಕೊಂಡು ಮುಕ್ಕೊಂಡಿರೋ ಸಂದರ್ಭ ನಮ್ಗೆ ನೆನಪಿಸ್ತಾರೆ ಅವರು. ಬಸ್ ಸ್ಟ್ಯಾಂಡ್ದೊಳಗೆ ಇಷ್ಟೆಲ್ಲ ಏನಪ್ಪ ಅಂದ್ರೆ ಕಷ್ಟಪಟ್ಟು ಮಕ್ಕಳನ್ನು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳೆಸಿ ಸುಮಾರು ಒಂದು 8ರಿಂದ 10 ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಈಗ ವೈದ್ಯಕೀಯ ವಿಭಾಗದಲ್ಲಿ ಓದ್ತಾ ಇದ್ದಾರೆ. ಅದು ನಮ್ಮ ಸಂಸ್ಥೆಯ ಹೆಮ್ಮೆ. ಅದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ಈ ಪಾಲಕ ದೇವರುಗಳೇ. ಅವರ ಪಾಲಕರು ಯಾವಾಗಾದ್ರಂದ್ರೆ ಅವರ ಮಗುವನ್ನು ನಾವು ಏನಪ್ಪ ಅಂದ್ರೆ ಒಂದು ಈ RT ಅಂತ ಬಂದಾಗ ಆ ವಿದ್ಯಾರ್ಥಿಯನ್ನು ಫ್ರೀಯಾಗಿ ಉಚಿತವಾಗಿ ನಾವು ಯಾವ್ದಾರ ಸರ್ ಹೋಗಿ ನಮಸ್ಕಾರ ಮಾಡೋದು, ಸರ್ ನಮ್ಮೊಂದು ಹುಡುಗ ಐತ್ರಿ, ಅವನ್ನ ಏನಪ್ಪ ಅಂದ್ರೆ RTದಲ್ಲಿ ಫ್ರೀ ಮಾಡಿದ್ರಂದ್ರೆ 8 ವರ್ಷ ಉಚಿತವಾಗಿ ಓದ್ತಾನ ಆ ಮಗು. ಅದು CBSE ವಿಭಾಗದಲ್ಲಿ ಉತ್ತಮವಾಗಿ ಓದ್ತಾರೆ ಅಂತೇಳಿ ಕೆಲವೊಂದು ಗದ್ದನಕೇರಿ ಗ್ರಾಮದ ವಿದ್ಯಾರ್ಥಿಗಳನ್ನು ನಾವು ಏನು ಮಾಡಿದ್ವಿ ಅಂದ್ರೆ ಅಲ್ಲಿ ಸೇರಿಸಲಿಕ್ಕೆ ಪಟ್ವಿ. ಉತ್ತಮವಾಗಿರ್ತಕ್ಕಂಥ ಶಾಲೆಗಳಲ್ಲಿ ಒಳ್ಳೆಯ